ಈ ದಿನ ಇಡೀ ಮೈಸೂರು ನಗರದ ಮಹಿಳೆಯರ ಶೋಷಣೆ ಲವ್ ಜಿಹಾದ್ ಈಗಾಗಲೇ ನೋಡುವುದು ನೇಹಾಳ ಸಾವಾಗಿದೆ. ಈ ಸರ್ಕಾರ ನಿಜವಾಗ್ಲೂ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು. ಏನಕ್ಕೆ ಅಂದರೆ ಈ ಮಹಿಳೆಯರಿಗೆ ಶೋಷಣೆ ತಪ್ತಾ ಇಲ್ಲ, ಹಿಂದೂ ಮಹಿಳೆಯರ ಶೋಷಣೆ ಬರ್ತಾನೆ ಇದೆ. ಈಗಾಗಲೇ ನೇಹಾಳ್ಗೆ ಸಾವಾಗಿದೆಯಲ್ಲ, ಏನು ಕೊಟ್ಟಿದ್ದೀರಾ ಮಹಿಳೆಯರಿಗೆ? ಅವ್ರ ಮನೆಗೆ ಅವರು ಯಾರು ಅವ್ರನ್ನ ಸಾಯಿಸಿದ್ರು ಅವ್ರಿಗೇನ ರಕ್ಷಣೆ ಕೊಡ್ತೀರಾ ನೀವು? ಆ ರಕ್ಷಣೆ ಉಂಟಾ? ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದರೆ ಸರ್ಕಾರ ಏನಕ್ಕೆ ಬೇಕು? ನೀವು ರಾಜೀನಾಮೆ ಕೊಡಿ. ರಾಜಕಾರಣದ ಸರ್ಕಾರ ಮಾಡ್ತಾ ಇದ್ದೀರಾ ನೀವು. ರಾಜಕಾರಣದ ಸರ್ಕಾರ ಬಿಟ್ಟು ಹಿಂದೂ ಮಹಿಳೆಯರನ್ನ, ಭಾರತ ದೇಶದಲ್ಲಿ ಹಿಂದೂ ಮಹಿಳೆಯರಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಮಹಿಳೆಯರಿಗೆ ನೀವು ರಕ್ಷಣೆ ಕೊಡದಾದ್ಮೇಲೆ ಏನಕ್ಕೆ CM ಅಧಿಕಾರವನ್ನು ಪಟ್ಟವನ್ನು ತಗೊಂಡಿದ್ದೀರಾ? ಈಗಾಗಲೇ ನೀವು ರಾಜಕಾರಣದಲ್ಲಿ ಈಗ ಲವ್ ಜಿಹಾದ್ ಅನೇಕ ಪ್ರಸಂಗಗಳು ಬಂತು. ಆಗಲೇ ನೀವು ರಾಜ್ಯ ಸರ್ಕಾರದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಂಡಿದ್ರೆ ಈ ಮಹಿಳೆ ಸಾವಾಗ್ತಿರ್ಲಿಲ್ಲ, ಹೆಣ್ಣುಮಕ್ಕಳು ಸಾವಾಗ್ತಿರ್ಲಿಲ್ಲ. ಹಿಂದೂ ಮಹಿಳೆಯರ ರಕ್ಷಣೆ ಇಲ್ಲ ಅಂತಂದಮೇಲೆ ಯಾಕೆ CM ಅವರೇ, ಸಿದ್ದರಾಮಯ್ಯ ಅವರೇ ನೀನು ಪಟ್ಟದ ಮೇಲೆ ಕೂತಿದ್ದೀರಿ? ರಾಜಕಾರಣ ಬೇಕಾ? ಗ್ಯಾರಂಟಿಗಳನ್ನ ಕೊಡ್ತೀರಿ, ಯಾವ ಗ್ಯಾರಂಟಿ ನಡೀತಾ ಇದೆ? ಯಾವ ಗ್ಯಾರಂಟಿನೂ ನಡೀತಾ ಇಲ್ಲ. ನಮ್ಮ ಪ್ರತಿಯೊಬ್ಬರು ಮೈಸೂರು ನಗರದಲ್ಲಿರೋರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಭಾಗ್ಯ ಯೋಜನೆಯನ್ನು ಕೊಡ್ತೀರಿ, ಏನಕ್ಕೆ? ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ತಾನೇ ಕೊಡ್ತಾ ಇದ್ದೀರಿ. ಯಾರಿಗೆ ಬರ್ತಾ ಇದೆ?